ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡುತ್ತೋ ಆಡಲ್ವೋ? ICC ಮತ್ತು BCCI ನಡುವಿನ ಈ ಒಂದು ಜಗಳದ ನಡುವೆ ಭಾರತ ತಂಡ ಕ್ರಿಕೆಟ್ ಆಡೋದನ್ನು ತಡಿತಾ ಇರೋದು ಯಾಕೆ? ಆದಾಯ ಹಂಚಿಕೆಯ ಒಂದು ವಿವಾದ ಮತ್ತೊಮ್ಮೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈ ಪರಿಣಾಮವಾಗಿ ಟೀಮ್ ಇಂಡಿಯಾ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡುವುದೇ ಅನುಮಾನ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ICC ನಿನ್ನೆ ಅಂದರೆ 24ಕ್ಕೆ ಡೆಡ್ಲೈನನ್ನು ನೀಡಿತ್ತು. ಈ ಒಂದು ಟ್ರೋಫಿಗೆ ಟೀಮ್ನ ಪಟ್ಟಿಯನ್ನು ನೀಡೋದಕ್ಕೆ 24 ಕೊನೆ ದಿನ ಆಗಿತ್ತು. ಆದರೆ BCCI ಅದನ್ನು ಮೀರಿ ಯಾವುದೇ ಒಂದು ಪಟ್ಟಿಯನ್ನು ICCಗೆ ನೀಡಿಲ್ಲ. ಈ ಇಂತಿಂಥ ಆಟಗಾರರು ಆಡ್ತಾರೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಲಿ ಅಂತ ಒಂದು ಪಟ್ಟಿಯನ್ನೇ ನೀಡಿಲ್ಲ. ಉಳಿದ ಎಲ್ಲ ಟೀಮ್ಗಳು ನೀಡಿರುವಂಥದ್ದು, ಆದರೆ BCCI ನೀಡಿಲ್ಲ. ಇದರ ಪರಿಣಾಮವಾಗಿ ICC ಇನ್ನೂ $100 ಮಿಲಿಯನ್ ನಿಮಗೆ ಜಾಸ್ತಿ ಕೊಡ್ತೀವಿ, ಬನ್ನಿ ಆಡುವನ್ನಿ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಂತ ಒಂದು ಆಫರನ್ನು ಇಡ್ತಾರೆ. ಅದು ನಿನ್ನೆ 25ನೇ ತಾರೀಕು. ಆದರೂ ಅದು BCCI ತಿರಸ್ಕಾರವನ್ನು ಮಾಡಿ ಇನ್ನೂ ಒಂದು ಟೀಮ್ನ ಒಂದು ಪಟ್ಟಿಯನ್ನು ICCಗೆ ನೀಡಿದಿರುವಂಥದ್ದು. ಕಾದು ನೋಡಬೇಕಾಗಿದೆ ಕೊನೆಗೆ BCCI ಯಾವ ಒಂದು ತೀರ್ಮಾನವನ್ನು ತಗೊಳ್ಳುತ್ತೆ ಮತ್ತು ICCಯ ನಡೆ ಮುಂದೆ ಯಾವ ರೀತಿ ಇರುತ್ತೆ ಅಂತ. ಆದರೂ ನಾವು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಮಿಸ್ ಮಾಡ್ಕೊಳ್ಳದೆ ಇದ್ರೆ ಸಾಕು ಅನಿಸುತ್ತೆ. ಇದು ಒಂದು ರೀತಿ ಮಿನಿ ವಿಶ್ವಕಪ್ ಅಂತಲೇ ಹೇಳ್ಬೋದು. ಕಾದು ನೋಡಬೇಕಾಗಿದೆ BCCI ಯಾವ ಒಂದು ಡಿಸಿಷನ್ನ ತಗೊಳುತ್ತೆ ಅಂತ. ನಿಮಗೆ ಅನಿಸುತ್ತೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡ ಆಡಲ್ವಾ? ನಿಮಗೆ ಅನಿಸುತ್ತೆ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.